ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಸಂತೋಷವಾಗಿ ಇದ್ದೀರಾ? ಈ ಸ್ಥಳವನ್ನು ನೋಡಿ ಆದರೂ ನೀವು ಸಂತೋಷ ಪಡಬೇಕು, ಹೌದಲ್ಲ? ಇದು ಬಹಳ ಸುಂದರವಾದ ಸ್ಥಳ ಅಲ್ಲವಾ? ನೀವು ಹಿಂದೆ ನೋಡುತ್ತೀರಲ್ಲ, ಸ್ನೋ ಎಲ್ಲ ಇರುವಂಥ ಬಹಳ ಎತ್ತರವಾದ ಬೆಟ್ಟ ಪ್ರದೇಶ. ಎಲ್ಲಿ ಎಂಬುದಾಗಿ ಕೇಳುತ್ತೀರಾ? ಯುರೋಪ್ ಖಂಡದಲ್ಲಿ ಆಸ್ಟ್ರಿಯಾ ಎಂಬುದಾಗಿ ಒಂದು ದೇಶ ಇದೆ ಅಲ್ಲ, ಬಹಳ ಚಿಕ್ಕ ದೇಶ, ಬಹಳ ಸುಂದರವಾದ ದೇಶ. ಆಲ್ಸ್ ಪರ್ವತಗಳು ಹಿಂದೆ ನೋಡ್ತೀರಲ್ಲ, ಆಲ್ಸ್ ಪರ್ವತಗಳು. ಆ ಬೆಟ್ಟದ ತುದಿಯಲ್ಲಿ ನೋಡುತ್ತಾ ಇದ್ದೀರಲ್ಲ, ಸ್ನೋ ಎಲ್ಲ ಹಾಗೆ ಇದೆ. ಇದು ಸಮ್ಮರ್ ಎಂಬುದಾಗಿ ಹೇಳುತ್ತಾರೆ. ಈ ಸಮ್ಮರಲ್ಲಿ ಕೂಡ ತುದಿಯಲ್ಲಿ ಹಿಮ ಬೀಳುತ್ತಲೇ ಇದೆ. ದಟ್ಟವಾದ ಹಿಮವನ್ನು ನೀವು ನೋಡುತ್ತಾ ಇದ್ದೀರಿ, ಸ್ನೋ. ಆದ್ದರಿಂದ ಬಹಳ ಕೂಲ್ ಆಗಿದೆ ಈ ಸ್ಥಳ, ಬಹಳ ಚಳಿಯಾಗಿದೆ. ನಮ್ಮನ್ನು ನಡುಗಿಸುವಂತೆ ಬಹಳ ಚಳಿ ಇರುವ ಸ್ಥಳ ಇದು. ನೋಡುವುದಕ್ಕೆ ಬಹಳ ಸುಂದರವಾಗಿ, ಮನಸ್ಸಿಗೆ ಬಹಳ ರಮ್ಯವಾಗಿ ಇದೆ. ಸರಿ, ಈ ದಿನದಲ್ಲಿ ದೇವರು ನಿಮಗೊಂದು ಆಲೋಚನೆ ಕೊಡುತ್ತಾರೆ. ಏನು ಗೊತ್ತಾ? 1 ತಿಮೋಥೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ನೀನು ಶುದ್ಧನಾಗಿರುವ ಹಾಗೆ ನೋಡಿಕೋ. ನನ್ನ ಮಗನೇ, ನನ್ನ ಮಗಳೇ, ನೀನು ಶುದ್ಧನಾಗಿರುವಂತೆ ನೋಡಿಕೋ. ನೀನು ಕೆಲಸ ಮಾಡುವಲ್ಲಿ, ನೀನು ವಾಸ ಮಾಡುವಲ್ಲಿ ಯಾವುದೇ ಪಾಪಗಳಿಗೂ ಅವಕಾಶ ಕೊಡದೆ ನಿನ್ನನ್ನು ಶುದ್ಧವಾಗಿ ಕಾದುಕೊಳ್ಳಬೇಕು. ಲೋಕ ಪಾಪಗಳನ್ನು ಅಂಗೀಕರಿಸಲು ಆರಂಭಿಸಿದೆ. ವಿವಾಹಕ್ಕೆ ಮುಂಚೆ ಸ್ತ್ರೀ ಪುರುಷರು ಒಟ್ಟಿಗೆ ಬಾಳುವುದು, ಅದರಲ್ಲಿ ಏನು ತಪ್ಪಿದೆ ಎಂಬಂಥ ಮನಸ್ಥಿತಿಗೆ ಲೋಕ ಬರುತ್ತಾ ಇದೆ. ಸ್ವಲ್ಪ ಬ್ರಾಂದಿ ವಿಸ್ಕಿಯನ್ನು ಕುಡಿದರೆ ಏನು, ಆರೋಗ್ಯಕ್ಕೆ ಒಳ್ಳೆಯದು. ಸ್ತ್ರೀಯರು ಕೂಡ ಕುಟುಂಬವಾಗಿ ಕುಳಿತು ಕುಡಿಯಬಹುದು. ಅಂದರೆ ಇದು ಪಾಪ ಎಂಬಂಥ ಪ್ರಜ್ಞೆ ಮರೆಯಾಗುತ್ತಾ ಇದೆ. ಮಕ್ಕಳು ಹೀಗೆಲ್ಲ ಮಾಡುತ್ತಾರೆ ಅನ್ನುವಾಗ, ಈ ವಯಸ್ಸಿನಲ್ಲಿ ಮಕ್ಕಳು ಮಾಡುತ್ತಾರಲ್ವಾ, ಮಾಡಲಿ ಬಿಡಿ. ಹೆತ್ತವರು ಪಾಪಗಳನ್ನು ಕೂಡ ಈಸಿಯಾಗಿ ತೆಗೆದುಕೊಳ್ಳುವಂಥ ಕಾಲ ಬಂದಿದೆ. ಹಾಗೆ ಲಂಚ ತೆಗೆದುಕೊಳ್ಳುವಾಗಲೂ ಈ ಕಾಲದಲ್ಲಿ ಲಂಚ ತೆಗೆದುಕೊಳ್ಳದೇ ಇರುವಂಥವರು ಯಾರಿದ್ದಾರೆ ಎಂಬಂಥ ಮನಸ್ಥಿತಿ ಜನರಲ್ಲಿ ಕೂಡ ಬರಲು ಆರಂಭವಾಗಿದೆ. ಈ ರೀತಿ ದೇವರು ಅಸಹ್ಯಪಡುವಂಥ ಪಾಪಗಳನ್ನು ಜನರು ಅಂಗೀಕರಿಸುವಂಥ ಮನಸ್ಥಿತಿಗೆ ಬಂದಿರುವುದನ್ನು ನೋಡುತ್ತೇವೆ. ಆದರೆ ನೀವು ನಾನು ಆ ರೀತಿ ಇರಬಾರದು. ನಾವು ದೇವರ ಮಕ್ಕಳು. ಕ್ರಿಸ್ತ ಯೇಸುವಿನ ಚಿಂತೆ ನಮ್ಮಲ್ಲಿ ಇರಬೇಕು. ಲೋಕ ಸರಿ ಎಂಬುದಾಗಿ ಹೇಳುವುದನ್ನು ನಾವು ಸರಿ ಎಂಬುದಾಗಿ ಸ್ವೀಕರಿಸಬಾರದು. ದೇವರು ಯಾವುದನ್ನು ಸರಿ ಎಂಬುದಾಗಿ ಹೇಳುತ್ತಾರೋ ಅದನ್ನೇ ಸರಿ ಎಂಬುದಾಗಿ ಸ್ವೀಕರಿಸಬೇಕು. ನೀನು ಶುದ್ಧನಾಗಿರುವ ಹಾಗೆ ನೋಡಿಕೋ. ಪಾಪ ತುಂಬಿದಂಥ ಲೋಕ, ಅನೀತಿ ತುಂಬಿದಂಥ ಲೋಕ, ಪಾಪಗಳನ್ನು ಕೂಡ ಸರಿ ಎಂಬುದಾಗಿ ಅಂಗೀಕರಿಸುವಂಥ ಒಂದು ಲೋಕ. ಆದರೆ ನಾವು ವಿಭಿನ್ನವಾದವರು. ನಮ್ಮನ್ನು ಕರೆದ ದೇವರು ಪರಿಶುದ್ಧನು, ನೀತಿವಂತನು. ನಾವು ಆತನಿಗೆ ತಕ್ಕಂಥ ಪರಿಶುದ್ಧತೆಯಲ್ಲೇ ಬಾಳಬೇಕು. ವಾಸಿಸುವ ಸ್ಥಳ, ಕೆಲಸ ಮಾಡುವ ಸ್ಥಳ, ಓದುವ ಸ್ಥಳ, ಎಲ್ಲೇ ಹೋದರೂ ನಾವು ವಿಭಿನ್ನವಾದವರು ಎಂಬಂಥ ಯೋಚನೆ ನಮ್ಮಲ್ಲಿ ಇರಬೇಕು. ನಾನು ಲೋಕದವನಲ್ಲದೇ ಇರುವ ಪ್ರಕಾರ ನೀವು ಕೂಡ ಈ ಲೋಕದವರಲ್ಲ ಎಂದು ಯೇಸು ಹೇಳಿದ್ದಾನಲ್ಲ. ಆದ್ದರಿಂದ ಲೋಕದ ಜನರ ಹಾಗೆ ನಡೆದುಕೊಳ್ಳಬಾರದು. ನಾವು ದೇವರ ಮಕ್ಕಳಾಗಿ ಆತನಿಗೆ ತಕ್ಕಂಥ ಪರಿಶುದ್ಧತೆ ನಮ್ಮಲ್ಲಿ ಕಾಣಬೇಕು ಎಂಬಂತೆ ನಮ್ಮನ್ನು ಪರಿಶುದ್ಧತೆಯಲ್ಲಿ ಕಾದುಕೊಳ್ಳುವುದರಲ್ಲಿ ಗಮನ ಕೊಡಬೇಕು. ನಮ್ಮ ಬಲದಿಂದ ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೆ ಆಗದು. ಆದ್ದರಿಂದ ಆತನನ್ನು ಆಶ್ರಯಿಸಿಕೊಳ್ಳಬೇಕು. ದೇವರು ಹೇಳಿದ್ದಾರೆ, ನಾನು ನಿನ್ನನ್ನು ಕಾಪಾಡುತ್ತೇನೆ, ನಿನ್ನ ಆತ್ಮವನ್ನು ಕಾಪಾಡುತ್ತೇನೆ ಎಂದು ಹೇಳಿದ್ದಾರೆ. ಆತನನ್ನು ಆಶ್ರಯಿಸಿಕೊಂಡು, ದೇವರೇ ನನ್ನನ್ನು ಕಾದುಕೊಳ್ಳಿ, ಇಂದು ನಾನು ಯಾವುದೇ ಪಾಪವನ್ನು ಮಾಡದಂತೆ ಪರಿಶುದ್ಧವಾಗಿ ಬಾಳುವುದಕ್ಕೆ ನನ್ನನ್ನು ಕಾದುಕೊಳ್ಳಿರಿ. ದೇವರೇ, ನಾನು ಪರಿಶುದ್ಧವಾಗಿರಬೇಕು, ಶುದ್ಧನಾಗಿರಬೇಕು, ನನ್ನನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಿ ಎಂದು ಕೇಳಿದರೆ ಸಾಕು. ಆದ್ದರಿಂದಲೇ ಪ್ರತಿನಿತ್ಯ ಮುಂಜಾನೆ ಎದ್ದು ಸತ್ಯವೇದ ಓದಿ ಪ್ರಾರ್ಥಿಸಿ ಎಂಬುದಾಗಿ ನಾನು ಹೇಳುವುದು. ಇಷ್ಟು ವರ್ಷಗಳ ಕಾಲ ಸೇವೆಯಲ್ಲಿ ಹಾದು ಬಂದರೂ ಮುಂಜಾನೆಯೇ ಎದ್ದು ಸತ್ಯವೇದವನ್ನು ಧ್ಯಾನಿಸಿ ಈ ದಿನ ನನ್ನನ್ನು ಪರಿಶುದ್ಧವಾಗಿ ಕಾದುಕೊಳ್ಳಿರಿ, ಕೃಪೆ ಕೊಡಿರಿ, ಸಹಾಯ ಮಾಡಿ ಎಂದು ಪ್ರತಿನಿತ್ಯ ನಾನು ಪ್ರಾರ್ಥಿಸುತ್ತೇನೆ. ಆತನು ನಮ್ಮನ್ನು ಕಾಪಾಡುವಂತ ದೇವರು. ಆ ಆಸೆ, ಬಯಕೆ ನಮ್ಮಲ್ಲಿ ಇರಬೇಕು. ನೀವು ಹೇಳುವಿರಾ, ದೇವರೇ, ಯೇಸುವೆ, ನೀವು ಪರಿಶುದ್ಧನಾಗಿರುವಂತೆ ನಾನು ಕೂಡ ನನ್ನ ಎಲ್ಲ ನಡತೆಯಲ್ಲಿಯೂ ಪರಿಶುದ್ಧವಾಗಿರಬೇಕು. ಶುದ್ಧನಾಗಿ ನನ್ನನ್ನು ಕಾಪಾಡಿಕೊಳ್ಳುವುದಕ್ಕೆ ಕೃಪೆ ಕೊಡಿರಿ. ನೀವು ನನ್ನನ್ನು ಕಾಪಾಡಿ ಮುನ್ನಡೆಸಿರಿ. ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.